ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮಿಥುನ ರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಿಥುನ ರಾಶಿ ಜಾತಕರಿಗೆ ಏಪ್ರಿಲ್ 2026 ಹೇಗಿರುತ್ತೆ ಅಂದರೆ ನಿಮಗೆ ರಾಜಯೋಗದಂತಹ ಫಲ. ಯಾಕೆ? ನಮಗೆ ಜನ್ಮ ರಾಶಿಯಲ್ಲಿ ಗುರು ಕಷ್ಟ ಇರಲ್ವ ಗುರುಜಿ? ಆದರೆ ಗೋಚಾರದಲ್ಲಿ ಶುಭ ಫಲವನ್ನು ಕೊಡ್ತಾ ಇರುವಂಥವ್ರು ಶುಕ್ರ ಶುಭ ಫಲ ಕೊಡ್ತಾನೆ, ಸೂರ್ಯ ಶುಭ ಫಲ ಕೊಡ್ತಾನೆ, ಬುಧ ಶುಭ ಫಲ ಕೊಡ್ತಾನೆ. ನೋಡಿ, ಕಾಯ್ತಾ ಇದ್ರಿ ಮಿಥುನ ರಾಶಿಯವರಿಗೆ ಟೈಮ್ ಯಾವಾಗ ಚೆನ್ನಾಗಾಗುತ್ತೆ ಅಂತ. ಒಂದು ಒಳ್ಳೆ ಟೈಮ್ ಅನ್ನೋದು ಗೋಚಾರದಲ್ಲಿ ಕೊಡ್ತಾ ಹೋಗ್ತಾರೆ. ಅಯ್ಯೋ, ವರ್ಷ ಪೂರ್ತಿ ಗುರು ಜನ್ಮ ರಾಶಿಯಲ್ಲಿ ಇರ್ತಾನಲ್ಲಪ್ಪ, ಅಲ್ಲಿವರೆಗೂ ಕಷ್ಟನಾ? ನೋಡಿ, ಗೋಚಾರದ ಗ್ರಹಗಳು ನಿಮಗೆ ಒಳ್ಳೆ ಫಲ ಕೊಡ್ತಾರೆ. ವಿಡಿಯೋ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಸೌರಮಾನ ಯುಗಾದಿ ಹಬ್ಬ. ಎಲ್ಲರೂ ಕೂಡ ಚಾಂದ್ರಮಾನ ಯುಗಾದಿ ವರ್ಷ ಭವಿಷ್ಯ ಎಲ್ಲ ಕೇಳಿದ್ದೀರ. 14 ಏಪ್ರಿಲ್ 2026 ಮಂಗಳವಾರ. ಎಲ್ಲರೂ ಕೂಡ ಸೌರಮಾನ, ಯಾರ್ಯಾರು ಸೌರಮಾನ ರೀತಿಯಲ್ಲಿ ಮಾಡ್ತಾರೆ, ಕೆಲವರು ಚಾಂದ್ರಮಾನ, ಇನ್ನು ಕೆಲವರು ಸೌರಮಾನ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. 20 ಏಪ್ರಿಲ್ 2026 ಅಕ್ಷಯ ತೃತೀಯ. ಅಕ್ಷಯ ಅಂದ್ರೆ ಕ್ಷಯ ಆಗದೆ ಇರುವಂಥದ್ದು. ಅವತ್ತಿನ ದಿನ ಬಂಗಾರ ತಗೋಬೇಕಾ ತಗೊಳ್ಳಿ, ಬೆಳ್ಳಿ ತಗೋಬೇಕಾ ತಗೊಳ್ಳಿ, ತಾಮ್ರ ತಗೋಬೇಕಾ ತಗೊಳ್ಳಿ, ಏನ್ ತಗೊಂಡ್ರು ಒಳ್ಳೇದೇ. ಒಳ್ಳೆ ಕೆಲಸ ಮಾಡಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು, ಅದು ಅಕ್ಷಯ ಆಗುತ್ತೆ. ಅಕ್ಷಯ ತೃತೀಯ ದಿನ ಗಂಗಾ ಸ್ನಾನ ಮಾಡಿ, ಯಮ ಹೋಮ ದಾನ ಜಪ ಹೋಮ ತರ್ಪಣಾದಿಗಳನ್ನ ಮಾಡಿ, ದೇವರ ನೆನಪು ಮಾಡಿ, ಅದ್ರ ಪ್ರತಿಫಲ ನಿಮಗೆ ವಾಪಸ್ಸಾಗಿ ಬರುತ್ತೆ. ಎಷ್ಟು ಒಳ್ಳೆ ಯೋಚನೆಗಳನ್ನ ಫಸ್ಟ್ ಸ್ಟಾರ್ಟ್ ಮಾಡಿ, ಅದೆಲ್ಲ ರಿಪೀಟ್ ಆಗಿ ನಿಮಗೆ ಒಳ್ಳೇದು ಬರುತ್ತೆ. ಬೆಳ್ಳಿ ಕಾಯಿನ್ ತಗೊಂತಿರೋ ತಗೋಬಹುದು, ಚಿನ್ನದ ಕಾಯಿನ್ ತಗೊಂತಿರೋ ತಗೋಬಹುದು, ಆಭರಣಗಳು ತಗೊಂತಿರೋ ತಗೋಬಹುದು, ಜಪ ಮಾಡ್ಬೋದು, ಯಂತ್ರ ಮಂತ್ರಗಳನ್ನ ತಗೋಬಹುದು. ಒಳ್ಳೇದಾಗುತ್ತೆ. ಒಳ್ಳೆ ಕೆಲಸ ಮಾಡಿ. ಇನ್ನು 21 ಏಪ್ರಿಲ್ 2026 ಶ್ರೀ ಶಂಕರಾಚಾರ್ಯರ ಜಯಂತಿ. ಈಗ ನೋಡೋಣ ಮಿಥುನ ರಾಶಿಯವರಿಗೆ ಹೇಗೆ ಫಲಾನುಫಲ ಗ್ರಹಗತಿಗಳು ಕೊಡ್ತಾರೆ ಅನ್ನೋದು. 2 ಏಪ್ರಿಲ್ 2026 ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ 6ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ 10ನೇ ಮನೆಯಲ್ಲಿ ಸಂಚಾರ ಹಾಕ್ತಾನೆ. ಅಂದ್ರೆ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 10 ಏಪ್ರಿಲ್ 2026 ಬುಧ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 14/4/2026 ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ. 19 ಏಪ್ರಿಲ್ 2026 ಶುಕ್ರ ಏಕಾದಶ ಸ್ಥಾನ 11ನೇ ಮನೆಯಿಂದ 12ನೇ ಮನೆಗೆ ಸಂಚಾರ. 19ನೇ ತಾರೀಕುವರೆಗೂ ಶುಕ್ರ ಚೆನ್ನಾಗಿರ್ತಾನೆ. 19 ನಂತರ ವ್ಯಯಭಾವಕ್ಕೆ ಹೋದ್ರೂ ಗೋಚಾರದಲ್ಲಿ ಶುಕ್ರ ಒಳ್ಳೆ ಫಲವನ್ನ ನಿಮಗೆ ಕೊಡ್ತಾನೆ. ಯಾವ ತರ ನಿಮಗೆ ಸುಖ ಸಂತೋಷ ಸಿಗ್ಬೋದು ಅಂದಾಗ, ಚಿನ್ನದ ವ್ಯಾಪಾರಿಗಳಿಗೆ ಚಿನ್ನಾಭರಣಗಳು ಮಾರಾಟ, ವಜ್ರ ವ್ಯಾಪಾರಿಗಳಿಗೆ ಚಿನ್ನ ವಜ್ರ ವ್ಯಾಪಾರದಿಂದ ಲಾಭ ಉಂಟಾಗತ್ತೆ. ಖರ್ಚಿರಲ್ವಾ? ಖರ್ಚಿರುತ್ತೆ. ಶುಕ್ರ ಅಂದ್ರೆ ಖರ್ಚು. ಏನಕ್ಕೆ ಮಾಡ್ತೀರಾ? ಒಳ್ಳೆ ಬಟ್ಟೆ ಹಾಕೊಳ್ಳಕ್ಕೆ ಖರ್ಚು ಮಾಡ್ಲೇಬೇಕಲ್ಲ. ದುಡ್ಡು ಇಟ್ಕೊಂಡು ಏನ್ ಮಾಡೋದು? ಒಳ್ಳೆ ಬಟ್ಟೆ, ಒಳ್ಳೆ ವಾಹನ, ಒಳ್ಳೆ ಕಾರು, ಒಳ್ಳೆ ಮನೆ, ಶಯನಕ್ಕೆ ಸಂಬಂಧಪಟ್ಟಂತ ವಸ್ತುಗಳ ಮಾರಾಟದಿಂದ ಲಾಭ, ಬಟ್ಟೆ ಮಾರಾಟದಿಂದ ಲಾಭ, ದಾನ ಧರ್ಮಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ, ಆಧ್ಯಾತ್ಮಿಕವಾಗಿ ನೀವು ಮುಂದುವರಿತೀರಾ. ಶುಕ್ರ ವ್ಯಯಭಾವದಲ್ಲಿ ಬಂದಾಗಲೂ ಶುಭ ಫಲ ಕೊಟ್ಟ. ಶುಭ ಏಕಾದಶದಲ್ಲಿದ್ದಾಗ ಉತ್ತಮವಾದ ಆಹಾರ, ಜಯ, ಸುಖ, ಗೃಹದಲ್ಲಿ ಸೌಖ್ಯ. ಗುರು ಚೆನ್ನಾಗಿಲ್ಲ, ಆದರೆ ಶುಕ್ರ ಗುರುವಿನಂತೆಯೇ ಶುಭ ಗ್ರಹ ಆಗಿರುವಂತಹ ಶುಕ್ರ ನಿಮಗೆ ಈ ತಿಂಗಳು ರಾಜಯೋಗದಂತಹ ಶುಭ ಫಲವನ್ನ ಮಿಥುನ ರಾಶಿಯವರಿಗೆ ಪ್ರಾಪ್ತಿ ಮಾಡಿಬಿಡ್ತಾನೆ. ಜನ್ಮ ಗುರು ಅನ್ನೋ ಭಯನ ತೆಗೆದಾಕ್ಬಿಡಿ. ಈ ತಿಂಗಳು ಚೆನ್ನಾಗಿರುತ್ತೆ. ಹಂಗಾರೆ ಏನು ಚೆನ್ನಾಗಿದೆ ಅಂತ ಹೇಳಿದ್ರೆ ಗುರುಜಿ ನಮ್ದೇನು ಹಣೆ ಬರ ಅನ್ನೋದಾದ್ರೆ, ನೀವು ಕ್ಲೀನಾಗಿ ತಿಳ್ಕೊಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕವನ್ನು ನೀವು ತೋರಿಸಿದಾಗ ಅಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ, ಶುಕ್ರನ ಪರಿಸ್ಥಿತಿ ಹೇಗಿದೆ, ಚೆನ್ನಾಗಿದ್ದಾನ ಶುಕ್ರ, ಸರ್ವಾಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ, ಅವೆಲ್ಲ ನೋಡಿ ನಿರ್ಣಯ ಮಾಡಬೇಕಾಗತ್ತೆ. ಹಾಗಾದ್ರೆ ಶುಕ್ರ ಶುಭ ಫಲ ಕೊಡ್ತಾನೆ. ಸೂರ್ಯ 14ನೇ ತಾರೀಕು ಮೇಲೆ
10ನೇ ಮನೇಲಿದ್ದಾಗೂ ಶುಭ ಫಲ. ಏಕಾದಶ ಭಾವ ಅಂದ್ರೆ 11ನೇ ಮನೆಗೆ ಬಂದಾಗ ಶುಭ ಫಲ ಕೊಡ್ತಾನೆ. ಸೂರ್ಯ ನಿಮಗೆ ತೃತೀಯಾಧಿಪತಿ. ಲಾಭ ಭಾವದಲ್ಲಿ ಅಂದಾಗ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳನ್ನ ಈ ತಿಂಗಳು ಈಡೇರಿಸ್ಕೊಂಬಿಡಿ. ಕೆಲವರು ಕಳೆದುಕೊಂಡಂತಹ ಅಧಿಕಾರವನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಪಡ್ಕೊಂಬಿಡಿ ಈ ತಿಂಗಳು. ಗುರು ಚೆನ್ನಾಗಿಲ್ಲ ಅಂದ್ರೂ ಕೂಡ ನವಗ್ರಹಗಳಲ್ಲಿ ರಾಜಗ್ರಹನಾದಂತಹ ಸೂರ್ಯ ಚೆನ್ನಾಗಿರೋದ್ರಿಂದ ರಾಜಕಾರಣಿಗಳ ಸಹಾಯ ಸಿಗುತ್ತೆ. ಯಾರಾದರೂ ಮಿನಿಸ್ಟರ್ಗಳಿರ್ಬೋದು ಅಥವಾ ದೇವರ ಸಹಾಯನೂ ನಿಮಗೆ ಪ್ರಾಪ್ತಿಯಾಗುತ್ತೆ. ಮುಖ್ಯಮಂತ್ರಿಗಳ ಹತ್ರ ಹೋಗ್ಬೇಕು, ಏನೋ ಕೆಲಸ ಕಾರ್ಯ ಮಾಡಬೇಕು, ಪ್ರಧಾನ ಮಂತ್ರಿ ಹತ್ರ ಹೋಗ್ಬೇಕು, ನಿಮ್ದು ಏನೇ ಒಂದು ಕೆಲಸ ಕಾರ್ಯಗಳಾಗ್ಲಿ ಆಗೋಗುತ್ತೆ. PWD ಕೆಲಸ ಇರ್ಬೋದು, ರೋಡ್ ಕಾಂಟ್ರಾಕ್ಟ್ ಕೆಲಸ ಇರ್ಬೋದು, ಯಾವ್ದಾದ್ರು ಬೋರ್ಡ್ ಡೈರೆಕ್ಟರ್ ಆಗ್ಬೇಕು, ಇವೆಲ್ಲದಕ್ಕೂ ಈ ತಿಂಗಳು ಬಹಳ ಉತ್ತಮವಾದಂತಹ ಫಲ ಮಿಥುನ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ವೃತ್ತಿಯಲ್ಲಿ ಬಡ್ತಿ ಪ್ರಮೋಷನ್ ಆಗ್ಬಿಡುತ್ತೆ. ಬೇರೆ ಯಾವುದೇ ಕೆಲಸ ಇರ್ಬೋದು, ಸರ್ಕಾರದ್ದೇ ಅಂತಲ್ಲ. ರಾಜಕಾರಣಿಗಳ ಪರಿಚಯ ಇಲ್ಲ ಅಂದ್ರೂ ಯಾರೋ ಮುಖಾಂತರ ರಾಜಕಾರಣಿಗಳ ಪರಿಚಯ ಆಗ್ಬಿಡ್ಬೋದು. ನಿಮ್ಮ ಪ್ರಾಬಲ್ಯ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಮಿಥುನ ರಾಶಿ ಜಾತಕರಿಗೆ ಈ ತಿಂಗಳು ತುಂಬಾ ಒಳ್ಳೆ ಫಲ. ನೋಡಿ, ಶುಕ್ರ ಒಳ್ಳೆ ಫಲ ಕೊಡ್ತಾ ಇದ್ದಾನೆ, ಸೂರ್ಯ ಒಳ್ಳೆ ಫಲ ಕೊಡ್ತಾ ಇದ್ದಾನೆ, ಬುಧನೂ ನಿಮಗೆ ಬಂಧುಗಳ ಸಹಾಯ ಸಿಗುತ್ತೆ, ಜನಗಳ ಸಹಾಯ ಸಿಗುತ್ತೆ, ಸೋದರ ಮಾವನಿಂದ ನಿಮಗೆ ಲಾಭ ಆಗತ್ತೆ. ನೋಡಿ, ಬುಧನೂ ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ. ಬುಧನು ಶುಭ ಫಲ, ಸೂರ್ಯನು, ಇಷ್ಟೆಲ್ಲ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾಗ ಗುರು ನಿಮ್ಮನ್ನ ಪರಿವರ್ತನೆ ಮಾಡಕ್ಕೆ ನಿಮ್ಮ ಜನ್ಮ ರಾಶಿಯಲ್ಲಿ ಇದ್ರೂ ಕೂಡ ಬೇರೆ ಗ್ರಹಗಳು ನಿಮ್ಮನ್ನ ನಾಯಕರನ್ನಾಗಿ ಮಾಡ್ತಾರೆ. ನಾಯಕತ್ವದ ಗುಣ, ಗುಂಪು ಕಟ್ಟಿ ಕೆಲಸ ಮಾಡಿಸುವಂಥದ್ದು. ಬರಹಗಾರರು ತುಂಬಾ ಒಳ್ಳೆ ಸಕ್ಸಸ್ ಆಗ್ತೀರಿ. ಭಾಷಣಗಾರರು ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತೀರಿ. ತಮ್ಮ ಕುಟುಂಬ ಜೀವನದಲ್ಲಿ ಸಂತೋಷವನ್ನ ಅನುಭವಿಸ್ತೀರಿ. ನೋಡಿ, ಇಷ್ಟೆಲ್ಲ ಶುಭ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಈ ತಿಂಗಳು ನಮ್ಗೇನು ಕೆಟ್ಟದೇ ಆಗಲ್ವಾ? ನಾನು ಪ್ರತಿ ತಿಂಗಳು ಕೇಳ್ತಾ ಇದ್ದೀನಿ ಗುರುಜಿ, ನನಗೇನು ಒಳ್ಳೇದಾಗ್ತಿಲ್ಲ ಅಂದ್ರೆ ಗ್ರಹಗತಿಗಳ ಸ್ಥಿತಿ ವಕ್ರಿಯಾಗಿದ್ದಾರ, ಎಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಅವೆಲ್ಲ ನೋಡ್ಬೇಕು. ಆದ್ರೆ ನೆಗೆಟಿವ್ ಎಫೆಕ್ಟ್ ಏನಾಗ್ಬೋದು ಅಂದ್ರೆ, ಧೈರ್ಯ ಇರೋರು ಕೇಳಿ. ಹೃದಯ ಸಂಬಂಧಪಟ್ಟಂತ ಯಾರಾದ್ರೂ ತೊಂದರೆಗಳಿದ್ರೆ ಹೃದಯ ವ್ಯಾಧಿಗಳಿಂದ ಅಪಾಯ ಇದೆ, ಎಚ್ಚರ. ಕಾನೂನಿನ ರೀತಿ ಅಥವಾ ಕಾನೂನು ರಹಿತವಾಗಿ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಕ್ಕೆ ಪ್ರಯತ್ನ ಪಟ್ಟರೆ ತೊಂದರೆ ಆಗುವ ಸಾಧ್ಯತೆ ಇದೆ. ಸಹವಾಸ ದೋಷದಿಂದ ನಿಮಗೆ ಕೆಟ್ಟ ಪರಿಸ್ಥಿತಿ ಕೂಡ ಬರುವಂತಹ ಸಾಧ್ಯತೆ ಇದೆ. ತಾವು ಮಾಡುವಂತಹ ವೃತ್ತಿಯಲ್ಲಿ ಅಡ್ಡಿ ಕಲಹಗಳು ಬರುತ್ತೆ. ಆದರೆ ಶಾರೀರಿಕ ಶ್ರಮ ಪಟ್ಟು ನೀವು ಕೊನೆಗೆ ಸಕ್ಸಸ್ ಆಗೇ ಆಗ್ತೀರಾ. ಸಾಹಸ ಮಾಡಬೇಕು. ಸಾಹಸ ಯಾರು ಮಾಡ್ತಾರೋ ಸಾಹಸದಿಂದ ನಿಮಗೆ ಜಯ ಗಳಿಸುವ ಅರ್ಹರಾಗ್ತೀರಿ. ಸ್ಪೋರ್ಟ್ಸ್ ಪರ್ಸನ್ಸು ಯಾರನ್ನ ಇದ್ರೆ, ಕೆಲವರಿಗೆ ಸರಿಯಾದ ವೃತ್ತಿ ಅಥವಾ ಸರಿಯಾದ ಜಾಗಕ್ಕೆ ಪ್ರಮೋಷನ್ ಅಥವಾ ಪೋಸ್ಟಿಂಗ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಇನ್ನು ಮಿಕ್ಕಿದ್ದೆಲ್ಲ ಮಿಥುನ ರಾಶಿಯವರಿಗೆ ಈ ತಿಂಗಳು ತುಂಬಾ ಒಳ್ಳೆ ಫಲ, ರಾಜಯೋಗದಂತಹ ಫಲ ಪ್ರಾಪ್ತಿಯಾಗತ್ತೆ. ಪ್ರಿಯ ವೀಕ್ಷಕರೇ, ಕೆಳಗಡೆ ಹೈಪ್ ಅಂತ ಬರುತ್ತೆ. ನೀವು ಹೈಪ್ ಅಂತ ಒತ್ತಿದ್ರೆ ಅದೆಷ್ಟೋ ಪಾಯಿಂಟ್ಸ್ ಮೇಲ್ ತಗೊಂಡು ಹೋಗ್ತಾ ಇರುತ್ತೆ. ನೀವು ಅದು ಮಾಡಿ ಎಲ್ಲರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಹೈಪ್ ಮಾಡಿದಾಗ ತುಂಬ ಜನಕ್ಕೆ ಅದು ವಿಡಿಯೋ ತುಂಬ ಜನಕ್ಕೆ ಗೊತ್ತಾಗುತ್ತೆ. ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿ ಇರ್ತೀರಾ ಅಲ್ಲೆಲ್ಲ ಶೇರ್ ಮಾಡಿ. ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ಹತ್ರ ವಿರಾಮ ತಗೊತಾ ಇದ್ದೀನಿ. ನಮಸ್ತೆ.